ಸ್ನೇಹಿತರೆ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ತಂದಿದ್ದೇನೆ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ನೋಡಿ ಅರ್ಜಿಯನ್ನು ಸಲ್ಲಿಸಿ. ಸ್ನೇಹಿತರೆ, ಭಾರತದ ಕೇಂದ್ರೀಯ ಬ್ಯಾಂಕ್ ಆಗಿರುವಂತಹ ಭಾರತೀಯ ರಿಸರ್ವ್ ಬ್ಯಾಂಕ್ 2026ನೇ ಸಾಲಿನಲ್ಲಿ ತನ್ನ ವಿವಿಧ ಕಚೇರಿಗಳಲ್ಲಿ ದೇಶದಾದ್ಯಂತ ಖಾಲಿರುವಂತಹ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದೆ. 10ನೇ ತರಗತಿ ಪೂರೈಸಿದ ಅಭ್ಯರ್ಥಿಗಳಿಗಾಗಿ ಈ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು. ಈ ಒಂದು ಹುದ್ದೆ ಕೇಂದ್ರೀಯ ಸರ್ಕಾರದ ಹುದ್ದೆ ಆಗಿರೋದ್ರಿಂದ ಇಲ್ಲಿ ಕೇಂದ್ರ ಸರ್ಕಾರದ ಸೌಲಭ್ಯಗಳನ್ನು ಈ ಹುದ್ದೆ ಪಡೆದವರಿಗೆ ನೀಡಲಾಗುತ್ತೆ. ಈ ಹುದ್ದೆಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಮುಂದಿನ ಎಲ್ಲ ಸರ್ಕಾರಿ ಉದ್ಯೋಗದ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಇನ್ನು ಉದ್ಯೋಗದ ವಿವರವನ್ನು ನೋಡ್ತಾ ಹೋಗೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ ಈ ನೇಮಕಾತಿಯ ಪ್ರಮುಖ ಅಂಶಗಳನ್ನು ನಾವು ನೋಡ್ತಾ ಹೋಗೋಣ. ನೇಮಕಾತಿ ಸಂಸ್ಥೆ ಭಾರತೀಯ ರಿಸರ್ವ್ ಬ್ಯಾಂಕ್ RBI. ಹುದ್ದೆಗಳ ಹೆಸರು ಕಚೇರಿ ಅಟೆಂಡೆಂಟ್, ಆಫೀಸ್ ಅಟೆಂಡೆಂಟ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇರುವುದಂತೂ. ಇನ್ನು ಹುದ್ದೆಗಳ ಸಂಖ್ಯೆ, ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ ಇಲ್ಲಿ 572 ಹುದ್ದೆಗಳು ಖಾಲಿ ಇರುವಂಥದ್ದು. ಉದ್ಯೋಗ ಸ್ಥಳ ಭಾರತಾದ್ಯಂತ ಇರುವಂತಹ RBI ಪ್ರಾದೇಶಿಕ ಕಚೇರಿಗಳು, ಅಂದರೆ ಬೆಂಗಳೂರು ಸೇರಿದಂತೆ ದೇಶದಾದ್ಯಂತ ಇರುವಂತಹ RBI ಪ್ರಾದೇಶಿಕ ಕಚೇರಿಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಭರ್ತಿ ನಡೀತಾ ಇರುವಂಥದ್ದು. ಜೊತೆಗೆ ಅರ್ಜಿ ಸಲ್ಲಿಸುವ ಬಗೆಯಲ್ಲಿ ನೀವು ಆನ್ಲೈನ್ ಮೂಲಕ ಮಾತ್ರವೇ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ. ಒಂದು ಅಧಿಸೂಚನೆಯ ಪ್ರಕಾರ ಒಟ್ಟು 572 ಹುದ್ದೆಗಳನ್ನು ದೇಶದ ವಿವಿಧ ನಗರಗಳಲ್ಲಿರುವ RBI ಕಚೇರಿಗಳಿಗೆ ಹಂಚಿಕೆ ಮಾಡಲಾಗಿದೆ. ಆಯಾ ಕಚೇರಿಗಳಲ್ಲಿರುವ ಖಾಲಿ ಹುದ್ದೆಗಳ ವಿವರವನ್ನು ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿರುವಂತಹ ಕಚೇರಿಯಲ್ಲಿ 16 ಹುದ್ದೆಗಳು ಖಾಲಿ ಇದೆ. ಅಹಮದಾಬಾದ್ ನಗರದಲ್ಲಿ ಇರುವಂತಹ ಆಫೀಸ್ನಲ್ಲಿ 29 ಹುದ್ದೆಗಳು ಖಾಲಿ ಇವೆ. ಭೋಪಾಲ್ನಲ್ಲಿ 4 ಹುದ್ದೆಗಳು ಖಾಲಿ ಇವೆ. ಭುವನೇಶ್ವರ್ನಲ್ಲಿ 36 ಹುದ್ದೆಗಳು ಖಾಲಿ ಇವೆ. ಚಂಡೀಗಢದಲ್ಲಿ 2 ಹುದ್ದೆಗಳು ಖಾಲಿ ಇದೆ. ಚೆನ್ನೈನಲ್ಲಿ 9 ಹುದ್ದೆಗಳು ಖಾಲಿ ಇದೆ. ಗುವಾಹಟಿಯಲ್ಲಿ 52 ಹುದ್ದೆಗಳು ಖಾಲಿ ಇದೆ. ಹೈದರಾಬಾದ್ನ ಕಚೇರಿಯಲ್ಲಿ 36 ಹುದ್ದೆಗಳು ಖಾಲಿ ಇವೆ. ಜೈಪುರ್ನ ಕಚೇರಿಯಲ್ಲಿ 4 ಹುದ್ದೆಗಳು ಖಾಲಿ ಇವೆ. ಕಾನ್ಪುರ ಮತ್ತು ಲಕ್ನೋ ನಗರದಲ್ಲಿ ಸುಮಾರು 125 ಹುದ್ದೆಗಳು ಖಾಲಿ ಇದೆ. ಕಲ್ಕತ್ತಾ ನಗರದಲ್ಲಿ 90 ಹುದ್ದೆಗಳು ಖಾಲಿ ಇವೆ. ಮುಂಬೈ ನಗರದ ಕಚೇರಿಯಲ್ಲಿ 33 ಹುದ್ದೆಗಳು ಖಾಲಿ ಇವೆ. ನವದೆಹಲಿಯ ಕಚೇರಿಯಲ್ಲಿ 61 ಹುದ್ದೆಗಳು ಖಾಲಿ ಇವೆ. ಪಾಟ್ನಾ ಕಚೇರಿಯಲ್ಲಿ 37 ಹುದ್ದೆಗಳು ಖಾಲಿ ಇರುವಂಥದ್ದು. ಇಲ್ಲಿ ಒಟ್ಟು ಹುದ್ದೆಗಳಲ್ಲಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 89, ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 58, ಹಿಂದುಳಿದ ವರ್ಗಗಳಿಗೆ 83, ಇನ್ನು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಅಂದರೆ EWS ಈ ವರ್ಗದವರಿಗೆ 51 ಮತ್ತು ಸಾಮಾನ್ಯ ವರ್ಗಕ್ಕೆ 291 ಹುದ್ದೆಗಳನ್ನು ಇಲ್ಲಿ ಮೀಸಲಿಡಲಾಗಿದೆ. ಇನ್ನು ವಿದ್ಯಾರ್ಹತೆಯನ್ನು ನೋಡೋದಾದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವಂತಹ ಅಭ್ಯರ್ಥಿಗಳು ಕೆಳಗಿನ ಒಂದು ಶೈಕ್ಷಣಿಕ ಅರ್ಹತೆಗಳನ್ನು ನೀವು ಹೊಂದಿರಬೇಕಾಗುತ್ತೆ. ಶೈಕ್ಷಣಿಕ ಅರ್ಹತೆ ಏನೇನಿರಬೇಕು ಅನ್ನೋದ್ರ ಬಗ್ಗೆ ಮುಂದೆ ನೋಡ್ತಾ ಹೋಗೋಣ. ಅಭ್ಯರ್ಥಿಯು ಮಾನ್ಯತೆ ಪಡೆದ ಮಂಡಳಿಯಿಂದ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಇನ್ನು ಅಭ್ಯರ್ಥಿಯು ಯಾವ ಕಚೇರಿಗೆ ಅರ್ಜಿ ಸಲ್ಲಿಸ್ತಾರೋ ಆ ಕಚೇರಿ ವ್ಯಾಪ್ತಿಗೆ ಬರುವಂತಹ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ನಿವಾಸಿಗಳಾಗಿರಬೇಕು ಮತ್ತು ಅಲ್ಲಿನ 10ನೇ ತರಗತಿಯನ್ನು ಅಲ್ಲಿಯೇ ಅವರು ಪೂರೈಸಿರಬೇಕಾಗುತ್ತೆ. ಇನ್ನು ಅಭ್ಯರ್ಥಿಯು 1 ಜನವರಿ 2026ಕ್ಕೆ ಅನ್ವಯವಾಗುವಂತೆ ಪದವಿ ಪೂರ್ವ ಅಭ್ಯರ್ಥಿಯಾಗಿರಬೇಕು. ಇನ್ನು ಪದವೀಧರರು ಮತ್ತು ಅದಕ್ಕಿಂತ ಹೆಚ್ಚಿನ ಶೈಕ್ಷಣಿಕ ಅರ್ಹತೆ ಹೊಂದಿದವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರೋದಿಲ್ಲ. ಇನ್ನು ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವ ಕಚೇರಿಯ ಸ್ಥಳೀಯ ಭಾಷೆಯನ್ನು ಓದಲು, ಬರೆಯಲು ಮತ್ತು ಮಾತನಾಡಲು ತಿಳಿದಿರಬೇಕು. ಕರ್ನಾಟಕದ ಬೆಂಗಳೂರು ಕಚೇರಿಗೆ ಅರ್ಜಿ ಸಲ್ಲಿಸುವವರಿಗೆ ಕನ್ನಡ ಭಾಷೆಯ ಜ್ಞಾನ ಇರಬೇಕು. ಇನ್ನು ವಯೋಮಿತಿ, ಸಡಿಲಿಕೆಯನ್ನು ನೋಡೋದಾದ್ರೆ ಅಭ್ಯರ್ಥಿಗಳ ವಯಸ್ಸನ್ನು ಇಲ್ಲಿ 1 ಜನವರಿ 2026ಕ್ಕೆ ಅನ್ವಯವಾಗುವಂತೆ ಲೆಕ್ಕ ಹಾಕಲಾಗುತ್ತೆ. ಕನಿಷ್ಠ ವಯಸ್ಸು 18 ವರ್ಷಗಳಾಗಿರಬೇಕು. ಗರಿಷ್ಠ ವಯಸ್ಸು ಇಲ್ಲಿ 25 ವರ್ಷಗಳಾಗಿರಬೇಕು. ಅಭ್ಯರ್ಥಿಯು 2 ಜನವರಿ 2001ಕ್ಕಿಂತ ಮೊದಲು ಮತ್ತು 1 ಜನವರಿ 2008ಕ್ಕಿಂತ ನಂತರ ಜನಿಸಿರಬಾರದು. ಇನ್ನು ವಯೋಮಿತಿ, ಸಡಿಲಿಕೆಯನ್ನು ನೋಡೋದಾದ್ರೆ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷಗಳ ವರೆಗೂ ಕೂಡ ಇಲ್ಲಿ ಸಡಿಲಿಕೆ ಇದೆ. ಅಂದರೆ ಇಲ್ಲಿ 30 ವರ್ಷಗಳವರೆಗೂ ಇರುವಂಥದ್ದು. ಜೊತೆಗೆ ಇತರೆ ಹಿಂದುಳಿದ ವರ್ಗಗಳಿಗೆ 3 ವರ್ಷಗಳ ಸಡಿಲಿಕೆ ಇದೆ. ಅಂದರೆ 28 ವರ್ಷದವರೆಗೆ ಹಾಕಬಹುದು ಅರ್ಜಿಯನ್ನು. ಇನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ ಸಾಮಾನ್ಯ EWS ವರ್ಗದವರಿಗೆ 10 ವರ್ಷ, OBC ಅವರಿಗೆ 13 ವರ್ಷ ಮತ್ತು SC/ST ಅವರಿಗೆ 15 ವರ್ಷಗಳ ಸಡಿಲಿಕೆಯಲ್ಲಿದೆ. ಇನ್ನು ಮಾಜಿ ಸೈನಿಕರು, ರಕ್ಷಣಾ ಸೇವೆಯಲ್ಲಿ ಕಳೆದ ಅವಧಿಯ ಜೊತೆಗೆ ಹೆಚ್ಚುವರಿ 3 ವರ್ಷಗಳು, ವಿಧವೆಯರು, ವಿಚ್ಛೇದಿತ ಮಹಿಳೆಯರಿಗೆ 35 ವರ್ಷಗಳವರೆಗೂ
ಇಲ್ಲಿ ವಯೋಸಡಿಲಿಕೆ ಇರುವಂಥದ್ದು. ಜೊತೆಗೆ ಇದರಲ್ಲಿ SC/ST ಅವರಿಗೆ 40 ವರ್ಷಗಳವರೆಗೂ ಇಲ್ಲಿ ವಯೋಸಡಿಲಿಕೆ ಇರಬಹುದು. ರಿಸರ್ವ್ ಬ್ಯಾಂಕ್ನಲ್ಲಿ ಕೆಲಸದ ಅನುಭವ ಹೊಂದಿರುವ ಅಭ್ಯರ್ಥಿಗಳು ಕೆಲಸ ಮಾಡಿದ ಅವಧಿಗೆ ಸಮನಾದ ಸಡಿಲಿಕೆ ಗರಿಷ್ಠ 3 ವರ್ಷಗಳವರೆಗೂ ಕೂಡ ಇಲ್ಲಿ ಇರುವಂಥದ್ದು. RBI ನೇಮಕಾತಿ 2026 ಪ್ರಕಾರ ವಯೋಸಡಿಲಿಕೆಯನ್ನು ನೀಡಲಾಗುತ್ತೆ. ಇನ್ನು ವೇತನ ಶ್ರೇಣಿಯನ್ನು ನೋಡೋದಾದರೆ RBIನಲ್ಲಿ ಕಚೇರಿ ಅಟೆಂಡೆಂಟ್ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಆಕರ್ಷಕ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗಿದೆ. ಆರಂಭಿಕ ಮೂಲ ವೇತನವು ತಿಂಗಳಿಗೆ 24,250 ರೂಪಾಯಿಗಳಾಗಿರುತ್ತೆ. ಪ್ರಸ್ತುತ ಲಭ್ಯವಿರುವ ಭತ್ಯೆಗಳನ್ನು ಸೇರಿಸಿದರೆ ಆರಂಭಿಕ ಮಾಸಿಕ ಒಟ್ಟು ವೇತನವು ಸರಿಸುಮಾರು 46,029 ರೂಪಾಯಿಗಳಾಗಲಿದೆ. ಬ್ಯಾಂಕಿನ ವಸತಿ ಸೌಲಭ್ಯವನ್ನು ಪಡೆಯದ ಅಭ್ಯರ್ಥಿಗಳಿಗೆ ಹೆಚ್ಚುವರಿಯಾಗಿ 15% ಮನೆ ಬಾಡಿಗೆ ಭತ್ಯೆಯನ್ನು ನೀಡಲಾಗುತ್ತೆ. ಇನ್ನು ಇತರ ಸೌಲಭ್ಯಗಳು ಕೂಡ ಇಲ್ಲಿ ನಿಮಗೆ ಸಿಗುತ್ತವೆ. ವೈದ್ಯಕೀಯ ವೆಚ್ಚ ಮರುಪಾವತಿ, ಶಿಕ್ಷಣ ವೆಚ್ಚದ ಮರುಪಾವತಿ, LFC ಅಂದರೆ ಲೀವ್ ಫೇರ್ ಕನ್ಸೆಷನ್, ಹೊಸ ಪೆನ್ಷನ್ ಯೋಜನೆ ಮತ್ತು ಗ್ರ್ಯಾಚ್ಯುಟಿ ಸೌಲಭ್ಯಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತವೆ. ಅರ್ಜಿ ಶುಲ್ಕವನ್ನು ನೋಡೋದಾದರೆ ಅಭ್ಯರ್ಥಿಗಳು ತಮ್ಮ ವರ್ಗಕ್ಕೆ ಅನುಗುಣವಾಗಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. SC/ST, PWBD, EXS ಅಭ್ಯರ್ಥಿಗಳಿಗೆ ಕೇವಲ 50 ರೂಪಾಯಿಗಳ ಇಂಟಿಮೇಷನ್ ಶುಲ್ಕ ಮತ್ತು ಇದರ ಮೇಲೆ 18% GST ಅನ್ವಯವಾಗುತ್ತೆ. ಇನ್ನು ಜನರಲ್, OBC, EWS ಅಭ್ಯರ್ಥಿಗಳಿಗೆ 450 ರೂಪಾಯಿಗಳ ಅರ್ಜಿ ಶುಲ್ಕ ಮತ್ತು ಇಂಟಿಮೇಷನ್ ಶುಲ್ಕ ಸೇರಿ ಇದರ ಮೇಲೆ 18% GST ಪಾವತಿಸಬೇಕಾಗುತ್ತೆ. RBI ಸಿಬ್ಬಂದಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಅರ್ಜಿ ಶುಲ್ಕವನ್ನು ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ UPI ಮೂಲಕ ಆನ್ಲೈನ್ನಲ್ಲಿ ಮಾತ್ರ ಪಾವತಿಸಲು ಅವಕಾಶವನ್ನು ನೀಡಲಾಗಿದೆ. ಇನ್ನು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಹಂತ ಹಂತವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನೀವು RBIನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಅಪಾರ್ಚುನಿಟೀಸ್ ಆಟ್ RBI ವಿಭಾಗದಲ್ಲಿರುವ ನೇಮಕಾತಿ ಲಿಂಕನ್ನು ಕ್ಲಿಕ್ ಮಾಡಬೇಕು. ಅದಾದ ನಂತರ ರಿಕ್ವೈರ್ಮೆಂಟ್ ಫಾರ್ ದ ಪೋಸ್ಟ್ ಆಫೀಸ್ ಅಟೆಂಡೆಂಟ್ 2025 ಎಂಬ ಲಿಂಕ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇನ್ನು ಹೊಸ ಅಭ್ಯರ್ಥಿಗಳು ಕ್ಲಿಕ್ ಹೇರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ತಮ್ಮ ಹೆಸರು, ಮೊಬೈಲ್ ಸಂಖ್ಯೆ ಹಾಗೂ ಇಮೇಲ್ ಐಡಿಯನ್ನು ನೀಡಿ ನೋಂದಾಯಿಸಿಕೊಳ್ಬೇಕು. ಅದಾದ ನಂತರ ನೋಂದಣಿಯ ನಂತರ ಲಭ್ಯವಾಗುವ ತಾತ್ಕಾಲಿಕ ನೋಂದಣಿ ಸಂಖ್ಯೆ ಮತ್ತು ಪಾಸ್ವರ್ಡ್ನ ಬಳಸಿ ನೀವು ಲಾಗಿನ್ ಆಗಬೇಕು. ಅರ್ಜಿಯಲ್ಲಿ ಕೇಳಲಾದ ವೈಯಕ್ತಿಕ ಮಾಹಿತಿ, ವಿಳಾಸ ಮತ್ತು ಶೈಕ್ಷಣಿಕ ಅರ್ಹತೆಗಳನ್ನು ಸರಿಯಾಗಿ ಭರ್ತಿ ಮಾಡಿ ಡಿಜಿ ಲಾಕರ್ ಮೂಲಕವೂ ಕೂಡ ನೀವು ದಾಖಲೆಗಳನ್ನು ಒದಗಿಸಲು ಇಲ್ಲಿ ಅವಕಾಶವನ್ನು ನೀಡಲಾಗಿದೆ. ಅದಾದ ನಂತರ ನಿಗದಿತ ಗಾತ್ರದ ಭಾವಚಿತ್ರ, ಸಹಿ, ಎಡಗೈ ಹೆಬ್ಬೆರಳಿನ ಗುರುತು ಮತ್ತು ಕೈ ಬರಹದ ಘೋಷಣೆಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತದೆ. ಕೈ ಬರಹದ ಘೋಷಣೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಸ್ಕ್ರೀನ್ ಮೇಲೆ ನಿಮಗೆ ನೀಡಿದ್ದೇನೆ. ಆ ರೀತಿ ನೀವು ಬರೆದು ಇದು ಮಾಡಬೇಕಾಗುತ್ತೆ, ಅಪ್ಲೋಡ್ ಮಾಡಬೇಕಾಗುತ್ತೆ. ಇನ್ನು ಎಲ್ಲ ವಿವರಗಳನ್ನು ಪರಿಶೀಲಿಸಿದ ನಂತರ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅಂತಿಮವಾಗಿ ನಿಗದಿತ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಿ ಅರ್ಜಿಯ ಪ್ರಿಂಟ್ಔಟನ್ನು ತೆಗೆದುಕೊಂಡು ಇಟ್ಕೊಳ್ಬೇಕು. ಇನ್ನು ಈ ಹುದ್ದೆಗಳಿಗೆ ಆಯ್ಕೆ ವಿಧಾನ ಯಾವ ರೀತಿ ಆಗುತ್ತೆ ಅಂದರೆ RBI ಕಚೇರಿ ಅಟೆಂಡೆಂಟ್ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ 2 ಹಂತಗಳನ್ನು ಇಲ್ಲಿ ಒಳಗೊಂಡಿರುತ್ತೆ. ಒಂದನೇದು ಆನ್ಲೈನ್ ಪರೀಕ್ಷೆ ಮೂಲಕ ಇಲ್ಲಿ ಆಯ್ಕೆ ನಡೆಯುತ್ತೆ. ಇದು ಸುಮಾರು 120 ಅಂಕಗಳ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಮತ್ತು ಪರೀಕ್ಷೆಯ ಅವಧಿ 90 ನಿಮಿಷಗಳಾಗಿರುತ್ತೆ. ಇಲ್ಲಿ ತಾರ್ಕಿಕ ಸಾಮರ್ಥ್ಯಕ್ಕೆ 30 ಪ್ರಶ್ನೆಗಳು 30 ಅಂಕಗಳು, ಸಾಮಾನ್ಯ ಇಂಗ್ಲಿಷ್ ಇಲ್ಲಿ 30 ಪ್ರಶ್ನೆಗಳು 30 ಅಂಕಗಳು, ಸಾಮಾನ್ಯ ಜ್ಞಾನಕ್ಕೆ 30 ಪ್ರಶ್ನೆಗಳು 30 ಅಂಕಗಳು, ಸಂಖ್ಯಾತ್ಮಕ ಸಾಮರ್ಥ್ಯ ಇಲ್ಲಿ 30 ಪ್ರಶ್ನೆಗಳು. ಅಂಕಗಳನ್ನು ಗಮನಿಸಿ, ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದ್ದು ಪ್ರತಿ ತಪ್ಪು ಉತ್ತರಕ್ಕೆ 1:4 ಅಂಕಗಳನ್ನು ಕಡಿತಗೊಳ್ಳಲಾಗುತ್ತೆ. ಇನ್ನು ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಕೂಡ ನಿಮಗೆ ಇಲ್ಲಿರುತ್ತೆ. ಯಾಕಂದರೆ ಆನ್ಲೈನ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ LPTಗೆ ಕರೆಯಲಾಗುತ್ತೆ. ಇದು ಅರ್ಹತಾ ಪರೀಕ್ಷೆಯಾಗಿದ್ದು ಅಭ್ಯರ್ಥಿಯು ಅರ್ಜಿ ಸಲ್ಲಿಸಿದ ಕಚೇರಿಯ ಸ್ಥಳೀಯ ಭಾಷೆ ಓದಲು, ಬರೆಯಲು ಮತ್ತು ಮಾತನಾಡಲು ಸಮರ್ಥರಾಗಿರಬೇಕು. ಕರ್ನಾಟಕದ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಇರುತ್ತೆ. ಅಂತಿಮವಾಗಿ ಅಭ್ಯರ್ಥಿಗಳು ಆನ್ಲೈನ್ ಪರೀಕ್ಷೆಯ ಮೆರಿಟ್, LPT ಅರ್ಹತೆ, ವೈದ್ಯಕೀಯ ತಪಾಸಣೆ ಮತ್ತು ದಾಖಲೆಗಳ ಪರಿಶೀಲನೆಯ ಆಧಾರದ ಮೇಲೆ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತೆ. ಇನ್ನು ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಆರಂಭವಾದ ದಿನಾಂಕ 15 ಜನವರಿ 2026, ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕ ಪಾವತಿಸಲು ಇರುವಂಥ ಕೊನೆಯ ದಿನಾಂಕ 4 ಫೆಬ್ರವರಿ 2026, ಆನ್ಲೈನ್ ಪರೀಕ್ಷೆಯ ತಾತ್ಕಾಲಿಕ ದಿನಾಂಕ 28 ಫೆಬ್ರವರಿ ಅಥವಾ 1 ಮಾರ್ಚ್ 2026. ಇನ್ನು ತಿದ್ದುಪಡಿಗಾಗಿ ವಿಂಡೋ ದಿನಾಂಕ ವೆಬ್ಸೈಟ್ಗಳಲ್ಲಿ ಪ್ರಕಟಿಸಲಾಗುತ್ತೆ. ಅಲ್ಲಿ ನೀವು ವೆಬ್ಸೈಟ್ಗೆ ಭೇಟಿ ನೀಡಿ ಎಲ್ಲ ಮಾಹಿತಿಯನ್ನು ಕೊಡಬಹುದು. ನೀವು ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ಉದ್ಯೋಗ ಪಡೆಯುವುದು ಒಂದು ಉತ್ತಮ ಅವಕಾಶವಾಗಿದೆ. 10ನೇ ತರಗತಿ ಅಂತ ಮುಗಿಸಿರುವಂಥ ಎಲ್ಲ ಅಭ್ಯರ್ಥಿಗಳು ಈ ಅವಕಾಶವನ್ನು ಮಿಸ್ ಮಾಡಿಕೊಳ್ಬೇಡಿ. ಅರ್ಜಿ ಸಲ್ಲಿಸುವ ಮುನ್ನ
ಒಮ್ಮೆ ಅಧಿಕೃತ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿ ನಂತರ ಅರ್ಜಿಯನ್ನು ಸಲ್ಲಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮೆಲ್ಲ ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಅನುಕೂಲವಾಗಲಿ ಈ ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ. ಉದ್ಯೋಗಗಳ ಮಾಹಿತಿಯನ್ನು ಪಡೆದುಕೊಳ್ಳಲು ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.